ಟೋಟಲ್ ಬಂದ್ಬಿಟ್ಟು 58,000. 58,000 ಒಂದು ತಿಂಗಳಲ್ಲಿ 58,000 ಐ ಥಿಂಕ್. ನನಗಿಂತ ಹೆಚ್ಚು ಜಾಸ್ತಿ ಮಾಡಿದ್ದಾರೆ, ಇಲ್ಲಂತ ನಾನು ನೋಡಿದೀನಿ. ಅವ್ರ ಐಡಿಗಳಾಗ್ಲಿ ಜಾಸ್ತಿ ಮಾಡಿದ್ದಾರೆ, ನೈಟ್ ಶಿಫ್ಟ್ ಐಡಿಗಳು ಮಾಡಿದ್ದಾರೆ ತುಂಬಾ ಜನ, ಬಟ್ ಹೇಳ್ಕೊಳಲ್ಲ ಅಷ್ಟೇ. ಹೇಳ್ಕೊಳಲ್ಲ. So, ಹಿಂಗೆ ಈ ಫೀಲ್ಡ್ ಬರಕ್ಕೆ ನಿಮ್ಗೆ ರೀಸನ್ ಅಂದ್ರೆ ಈಗ ಬೆಂಗಳೂರಲ್ಲಿ ತುಂಬಾ ಕೆಲ್ಸಗಳಿದಾವೆ. ಸೊ ತುಂಬಾ ಜನ ಅಂತಾರೆ, ನನಗೂ ಅಂತಾರೆ ಬ್ರೋ ಇದೇ ಏನಕ್ಕೆ ಬೇರೆ ಮಾಡ್ಕೊಬಹುದಲ್ಲ, ಇದೇ ಏನಕ್ಕೆ ಬೇರೆ ಮಾಡ್ಕೋಬಹುದಲ್ಲ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ, ಹೆಂಗ್ ಈ ಫೀಲ್ಡ್ ಬಂದ್ರೆ ನೀವು? ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹರ್ಷಿದ್ರೆ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ಹುಡುಗಿ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ನಮ್ಮ ಮುಂದೆ ನಮ್ ಜೊತೆ ಸುಭಾಷ್. ಸೊ ಸುಭಾಷ್ ಅವರಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಸೊ ತುಂಬಾ ದಿವಸ ಆಯ್ತು ಸುಭಾಷ್ ನಮ್ ಚಾನಲ್ ಅಲ್ಲಿ ಕಾಣಿಸ್ಕೊಂಡು ಅಲ್ಲ, ಒಂದ್ ತಿಂಗಳು 1.5 ತಿಂಗಳು ಆಗೋಯ್ತು. ಅಂದ್ರೆ ಅವಾಗ ಬರ್ತಾ ಇರ್ತೀವಿ, ಮೀಟ್ ಆಗ್ತೀವಿ, ಬಟ್ ವಿಡಿಯೋಸ್ ಅಲ್ಲಿ ಕಾಣಿಸ್ತಾ ಇರ್ಲಿಲ್ಲ. ಏನಕ್ಕಪ್ಪ ಅಂದ್ರೆ ನಾನು ಒಂದ್ ಸ್ವಲ್ಪ ಬೇರೆ ಕಡೆ ವಿಡಿಯೋಸ್ ಮಾಡ್ತಾ ಇದ್ದೆ. ಸೊ ಇವತ್ತು ನಿಮ್ ಮುಂದೆ ಸುಭಾಷ್ ನ ಪರಿಚಯ ಮಾಡಿಸ್ತಾ ಇದೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತು, ಪರಿಚಯ ಮಾಡಿಸೋದೇನಿಲ್ಲ. ಆದ್ರೂ ಇವತ್ತು ಇವ್ರದ್ದು ಒಂದು ಸ್ಪೆಷಲ್ ಇಂಟರ್ವ್ಯೂ ಅಂತ ಅನ್ಕಲಿ. ಲೈಕ್ ಇವ್ರೀಗ ಲಾಸ್ಟ್ ಒಂದು ಮಂತ್ ಅಲ್ಲ ಬ್ರೋ, ಒಂದು ತಿಂಗಳಲ್ಲಿ ಸ್ವಿಗ್ಗಿ ಅರ್ನಿಂಗ್ಸ್ ನ ಕಂಟಿನ್ಯೂ ಮಾಡಿ, ಒಂದು ತಿಂಗಳು ಕಂಟಿನ್ಯೂ ಮಾಡಿ ಒಂದು ರೌಂಡ್ ಫಿಗರ್ ಅಂದ್ರೆ ಒಂದು ಅಮೌಂಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಇಂಟರ್ವ್ಯೂ ಮಾಡೋಣ ಅಂತ. ಓಕೆನಾ? ಸೊ ಬ್ರೋ, ಮೊದಲನೇದಾಗಿ ಯಾವತ್ತಿಂದ ಯಾವತ್ತವರೆಗೂ ಡ್ಯೂಟಿ ಮಾಡ್ರು ನೀವು ಈ ತಿಂಗಳಲ್ಲಿ? ಒಂದು ತಿಂಗಳಲ್ಲಿ ಅಂದ್ರೆ ಡ್ಯೂಟಿ ಮಾಡೋರು ನೋಡ್ಬಿಡ್ತೀನಿ, ನೆನಪಿಲ್ಲ. ಫಸ್ಟ್ ನೋಡ್ಬಿಡೋನ್ಬೇಕಲ್ಲ, ಆಮೇಲೆ ನಾವೊಂದು ಹೇಳೋದು ಅಲ್ಲೊಂದು ಹೇಳೋದು ಬೇಡ. ಸ್ಕ್ರೀನ್ ಶಾಟ್ ಅಲ್ಲಿ ಹಾಕಿರ್ತೀವಿ ಆಮೇಲೆ. ಇದು ಆದ್ರೆ 3 ವೀಕ್ಸ್ ಮಾತ್ರ ತೋರಿಸುತ್ತೆ. ನಿನ್ನೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡಿದ್ದೀನಿ ನಾನು. ಅದನ್ನ ಐತೆಲ್ಲ ಇನ್ನ ಹತ್ರ. ಹೋದ್ ತಿಂಗಳು ಬಂದ್ಬಿಟ್ಟು 29ನೇ ತಾರೀಕು, ಅಂದ್ರೆ ಹೋದ್ ತಿಂಗಳಲ್ಲ, 29ನೇ ತಾರೀಕಿಂದ ಈ ತಿಂಗಳು ಅಂದ್ರೆ ಇವತ್ತೆಷ್ಟು ಎಷ್ಟು ಅರ್ನ್ ಮಾಡಿದೀವಿ ಟೋಟಲ್? ಟೋಟಲ್ ಬಂದ್ಬಿಟ್ಟು 58,000. 58,000 ಒಂದು ತಿಂಗಳಲ್ಲಿ 58,000. ಐ ಥಿಂಕ್ ಯಾವ ಸಾಫ್ಟ್ವೇರ್ ಎಂಪ್ಲಾಯಿ ಆ ಲೆವೆಲ್ ಅಲ್ಲ, ಅವ್ರು ಮಾಡೋದ್ ಕೆಲಸನೇ ಬೇರೆ. ಅವ್ರು ಕುತ್ಕೊಂಡ್ ಮಾಡ್ತಾರೆ, ನಾವು ಓಡಾಡ್ಕೊಂಡ್ ಮಾಡ್ತೀವಿ ಫ್ರೀ. ಈಗ 58,000 ಒಂದ್ ತಿಂಗಳಿಗೆ ಮಾಡಿದ್ರಲ್ಲ, ನಿಮ್ ಪ್ರಕಾರ ಅದ್ರಲ್ಲಿ ಖರ್ಚೆಲ್ಲ ಎಷ್ಟಾಗಿದೆ ಬ್ರೋ? ಅಂದ್ರೆ ಈಗ ಪೆಟ್ರೋಲ್ ಖರ್ಚಾಗ್ಲಿ, ಗಾಡಿ ಖರ್ಚಾಗ್ಲಿ, ನಿಮ್ ಊಟ ಆಗ್ಲಿ, ಇನ್ನೊಂದು ಮಗ್ದೊಂದು ಇನ್ಕ್ಲೂಡ್ ನಿಮ್ ರೂಮ್ ರೆಂಟ್ ತೆಗೆದು ಬಿಡೋಣ ಒಂದ್ ತಿಂಗಳಲ್ವಾ? ಸೊ ಇದೆಲ್ಲ ತೆಗೆದು ನಿಮ್ಗೆ ಎಷ್ಟು ಸೇವ್ ಆಗಿದೆ ಅದ್ರಲ್ಲಿ? ನಂಗೆ ಸೇವ್ ಆಗಿದೆ ಒಂದು 35,000. 35,000 ಎಲ್ಲ ಕಳೆದು, ಎಲ್ಲ ಖರ್ಚು ಕಳೆದು. ಸೊ ಹೆಂಗೆ ಡ್ಯೂಟಿ ಮಾಡಿದೀರಾ ಒಂದ್ ತಿಂಗಳೆಲ್ಲ ಕಂಟಿನ್ಯೂ ನಾರ್ಮಲ್. ಕಷ್ಟ ಇದ್ರೆ ಯಾವ್ದು ಬೇಕಾದ್ ಮಾಡೇ ಮಾಡ್ತಾನೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಏನ್ ಮಾಡ್ತಿದ್ರಿ? ಬೆಳಿಗ್ಗೆ 7ರಿಂದ 4, ಆಮೇಲೆ 7ರಿಂದ 11. ಸೊ ಟೋಟಲ್ ಒಂದ್ ದಿನಕ್ಕೆ ಎಷ್ಟು ಅವರು? 12.5 ಗಂಟೆ, 13 ಅವರ್ ಹಿಡ್ಕೊಳ್ಳಿ. 13 ಅವರ್. ಒಂದ್ ದಿನಕ್ಕೆ 13 ಅವರ್ ಒಂದ್ ತಿಂಗಳೆಲ್ಲ ಡ್ಯೂಟಿ ಮಾಡಿದಿರಾ ಅಲ್ವಾ? ಅದ್ರಲ್ಲಿ ಒಂದೊಂದ್ ದಿವಸ ರಜಾ ಮಾಡಿ, ಒಂದೊಂದ್ ದಿವಸ ವಾರಕ್ಕೊಂದ್ ರಜಾ ಅಲ್ವಾ? ಸೊ 58,000 ಹಿಂಗೆ ಎಲ್ಲರೂ ಮಾಡಕ್ ಆಗೋದು ಈ ತರ? ಆರಾಮಾಗಿ ಮಾಡ್ಬೋದು. ಕಷ್ಟ ಇದ್ದವನಿಗೆ, ಸಾಲ ಇದ್ದವನಿಗೆ ಮಾಡೇ ಮಾಡ್ತಾನೆ. ಯಾವನಿಗೆಲ್ಲ ಈಗ ನಮ್ಮ ಹುಡುಗರು ಈಗ ನೋಡಿ, ನಾನು ವಿಡಿಯೋಸ್ ತುಂಬಾ ಮಾಡಿದೀನಿ, ನಿಮ್ಗೂ ಗೊತ್ತು. ಒಂದ್ ದಿನಕ್ಕೆ 1,000 ರೂಪಾಯಿ. ನನಗಿಂತ ಹೆಚ್ಚು ಜಾಸ್ತಿ ಮಾಡಿದ್ದಾರೆ, ಇಲ್ಲಂತ ನಾನು ನೋಡಿದೀನಿ. ಅವ್ರ ಐಡಿಗಳಾಗ್ಲಿ ಜಾಸ್ತಿ ಮಾಡಿದ್ದಾರೆ, ನೈಟ್ ಶಿಫ್ಟ್ ಐಡಿಗಳು ಮಾಡಿದ್ದಾರೆ ತುಂಬಾ ಜನ, ಬಟ್ ಹೇಳ್ಕೊಳಲ್ಲ ಅಷ್ಟೇ. ಹೇಳ್ಕೊಳಲ್ಲ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಪರಿಚಯ ಮಾಡಿಸ್ತಿರೋದು ಅಂದ್ರೆ ಲೈಕ್ ಇವ್ರನ್ನ ಅಂದ್ರೆ ಇವ್ರ ಬಾಯಿಂದ ಹೇಳಿಸ್ತಿರೋದು ಏನಕ್ಕಂದ್ರೆ, ತುಂಬಾ ಜನ ಕಮೆಂಟ್ಸ್ ಮಾಡ್ತಾರೆ, ನೀವು ಮಾಡಕ್ ಆಗಲ್ಲ, ಸುಮ್ನೆ ಪ್ರಮೋಟ್ ಮಾಡ್ತೀರಾ ಹಿಂಗೆ ಹಿಂಗೆ ಅಂತ. ಸೊ ಅದಕ್ಕೋಸ್ಕರ ನಿಮ್ ಪ್ರಕಾರ ಆಗುತ್ತಾ ಆಗಲ್ಲ? ಆರಾಮಾಗಿ ಮಾಡ್ಬೋದು. ವಾರಕ್ಕೆ 18,000 ಆರಾಮಾಗಿ ಮಾಡ್ಬೋದು. ಮಳೆ ಸ್ವಲ್ಪ ಐತಲ್ಲ, ಮಳೆಗಾಲ ಟೈಮಲ್ಲಿ ಮಾಡ್ತೇನೆ. ನಾರ್ಮಲ್ ಟೈಮಲ್ಲಿ, ಚಳಿಗಾಲ, ಬೇಸಿಗೆ ಟೈಮಲ್ಲಿ ಎಲ್ಲ ಆಗಲ್ಲ. ಅವಾಗ ಒಂದು 15,000 14,000 ಆಗುತ್ತೆ ವೀಕ್ಲಿ. ಇವಾಗ ನಾರ್ಮಲ್ ಸ್ವಲ್ಪ ಮಳೆ ಐತೆ, ಅದಕ್ಕೋಸ್ಕರ ರೇಂಜ್ ಸ್ವಲ್ಪ ಜಾಸ್ತಿ ಕೊಡ್ತಾ ಇರೋದು ಹೋದ ವರ್ಷಕ್ಕಿಂತ. ಇವಾಗೆಲ್ಲ 80 ರೂಪಾಯಿ ಕೊಡು, ಮುಂಚೆಲ್ಲ 60 ರೂಪಾಯಿ 64 ರೂಪಾಯಿ ಕೊಡು. ಇವಾಗ ಒಂದು 80 100 ಈ ತರ ಸರ್ಚ್ ಎಲ್ಲ ಸೇರಿಸ್ಕೊಡ್ತಾ ಇರೋದು ರೇಂಜ್ ಮೂಡೆಲ್ಲ. ಇವಾಗ ಅದಕ್ಕೆ ಅರ್ನಿಂಗ್ಸ್ ಜಾಸ್ತಿ ಆಗಿರೋದು. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 2 ವರ್ಷ. 2 ವರ್ಷ 22 ನಿನ್ನೆಗೆ 2 ವರ್ಷ ಆಯ್ತು. 2 ವರ್ಷ. ಸೊ 2 ವರ್ಷ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿದೀರಾ. ಮತ್ತೆ ಹೆಂಗೆ ಈ ಫೀಲ್ಡ್ ಬರಕ್ಕೆ ನಿಮ್ಗೆ ರೀಸನ್ ಅಂದ್ರೆ, ಈಗ ಬೆಂಗಳೂರಲ್ಲಿ ತುಂಬಾ ಕೆಲ್ಸಗಳಿದಾವೆ. ಸೊ ತುಂಬಾ ಜನ ಅಂತಾರೆ, ನನಗೂ ಅಂತಾರೆ ಬ್ರೋ ಇದೇ ಏನಕ್ಕೆ ಬೇರೆ ಮಾಡ್ಕೊಬಹುದಲ್ಲ, ಇದೇ ಏನಕ್ಕೆ ಬೇರೆ ಮಾಡ್ಕೋಬಹುದಲ್ಲ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ, ಈ ಫೀಲ್ಡ್ ಬಂದ್ರೆ ನೀವು? ಅವ್ರ ಲೈಫ್ ನಾನು ಓದಿರೋದು CNC, ಇದ್ರದ್ದು ಕಂಪ್ಯೂಟರ್ ಕಂಟ್ರೋಲ್ ಅಂತ. IT ಆದ್ಮೇಲೆ ಡಿಪ್ಲೊಮಾ ಬರುತ್ತೆ, ಅದು CNC 6 ಕೋರ್ಸ್ ಮಾಡಿದ್ದೀನಿ. ಅದ್ ಮಾಡ್ಬಿಟ್ಟು ಕಂಪ್ನಿನಲ್ಲಿ ಅಂದ್ರೆ 1 ವರ್ಷ ಜಯಸಿಂಗ್ಪುರ್ ಮಹಾರಾಷ್ಟ್ರದಲ್ಲಿ ಮಾಡಿದೆ, ಬೆಳಗಾವದಲ್ಲಿ 1 ವರ್ಷ ಮಾಡಿದೆ. ಆಮೇಲೆ ಮನೆಯಲ್ಲಿ ಇದ್ಕೊಂಡು ಮತ್ತೆ ಬೆಂಗಳೂರು ಬಂದ್ಬಿಟ್ಟೆ. 2017 ಬೆಂಗಳೂರು ಬಂದಿರು. ಆಮೇಲೆ ಕೆಲಸ ಹುಡುಕಿದ್ದೀನಿ, ಇಲ್ಲ ಅಂತ ಬೇರೆ ಕಂಪನಿ, TVS ಕಂಪನಿ ಅಲ್ಲಿ ಹುಡುಕೋದು ಸೆಟ್ ಆಗ್ಲಿಲ್ಲ. ಆ ಏರಿಯಾಗಳು ಸೆಟ್ ಆಗ್ಲಿಲ್ಲ, ಅತಿ ಬೆಲೆ ಸೈಡ್ ಅದು. ಅದಕ್ಕೆ ಬಂದ್ಬಿಟ್ಟು ಫ್ರೆಂಡ್ಸ್ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು.
ಶೆಲ್ ಅಂತ ಅದು ಅಲ್ಲಿ ಕೆಲಸ ಮಾಡಿದೀನಿ ಇನ್ನೂ ಒಂದ್ 5 ವರ್ಷ ಮಾಡಿದೀನಿ. ನಿಯತಿಗೆ ಬೆಲೆ ಇಲ್ಲ ಅಂತಾರಲ್ಲ, ಬೆಲೆ ಕೊಡ್ಲಿಲ್ಲ. ಪೋಸ್ಟ್ ಬೇರೆ ಪೋಸ್ಟ್ ಕೊಡ್ಲಿಲ್ಲ ಮುಂದೆ. ಎಷ್ಟು ವರ್ಷ ಪೆಟ್ರೋಲ್ ಬಂಕ್ ಅಲ್ಲಿ? ಒಂದು 5 ವರ್ಷ. 5 ವರ್ಷ. ಅದರಲ್ಲಿ ಒಂದು 6 ತಿಂಗಳು 1 ವರ್ಷ ಗ್ಯಾಪ್ ಕೊಟ್ಟಿದ್ದೆ. ಆಲ್ಮೋಸ್ಟ್ ಒಂದು 5 ವರ್ಷ ರೌಂಡ್ ಅಪ್, ಅದಕ್ಕೆ 5 ವರ್ಷ ಅಂತ ಹೇಳಿದ್ರು. ಆಮೇಲೆ ಪೋಸ್ಟ್ ಕೊಡ್ಲಿಲ್ಲ, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಬೇರೆ ಆಯ್ತು, ಗೋಲ್ಡ್ ನಲ್ಲಿ ಇಟ್ಟು. ಆಮೇಲೆ ಸ್ವಲ್ಪ ರಿಲೇಷನ್ಸ್ ತರ ಇವ್ರ ತರ ದುಡ್ಡು ಇಸ್ಕೊಂಡು ಗಾಡಿ ತಗೊಂಡೆ ಫಸ್ಟ್ ಟೈಮ್. ಅದ್ರಲ್ಲಿ ಸ್ವಿಗ್ಗಿ ಮಾಡ್ಕೊಂಡು ಸ್ವಿಗ್ಗಿನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಇದುವರೆಗೂ. 2 ವರ್ಷದಿಂದ ಸ್ವಿಗ್ಗಿಯಲ್ಲಿ ಮಾಡ್ತಾ ಇದ್ದೀರಾ. ಈಗ ಸ್ವಿಗ್ಗಿಯಲ್ಲಿ ಈಗ ನೀವು ಬಂದಾಗಿಂದ ಎಷ್ಟು ಅರ್ನ್ ಮಾಡಿದಿರಾ? ಅದ್ರಲ್ಲಿ ಯಾವ ತರ ನಿಮ್ ಲೈಫ್ ಸೆಟ್ಲ್ ಮಾಡ್ಕೊಂಡಿದ್ದೀರಾ? ನೀವು ಬರೋಕ್ ಮುಂಚೆ ಹೆಂಗಿದೆ ಲೈಫ್? ಸ್ವಿಗ್ಗಿ ಮುಂಚೆ ಹೆಂಗಿತ್ತು ಲೈಫ್? ಈಗ ಬಂದ್ಮೇಲೆ ಹೆಂಗಿದೆ ಲೈಫ್? ಅದ್ ಮುಂಚೆನೂ ಚೆನ್ನಾಗಿತ್ತು, ಈಗೂ ಚೆನ್ನಾಗಿದೆ. ಅದು ಆಕ್ಸಿಡೆಂಟ್ ಆದ್ಮೇಲೆ ಫುಲ್ ಇನ್ನೂ ಸ್ವಲ್ಪ ಸಾಲ ಜಾಸ್ತಿ ಆಯ್ತು. ಬೈಕ್ ಆಕ್ಸಿಡೆಂಟ್ ಆಯ್ತು ನಿಮ್ದಲ್ವಾ? ಓಕೆ. ಅಂದ್ರೆ ಮೊದ್ಲು ಹೆಂಗಿತ್ತು ನಿಮ್ದು? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಕೇಳ್ತಿರೋದು, ಈಗ ನೀವು ಶೆಲ್ಲಲ್ಲಿ ಕೆಲಸ ಮಾಡ್ತಿದ್ದಾಗ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದ್ 15,000 ಸಂಬಳ ಕೊಡ್ತಾರೆ. ನಾನೇನು ಕೇಳ್ತೀನಿ, ಒಂದ್ 15,000 ಸಂಬಳ ಬರ್ತಿತ್ತು. ಬಟ್ ಅವಾಗ ಒಂದ್ ತಿಂಗಳಿಗೆ 15,000 ಬರ್ತಿತ್ತು, ಈಗ ಒಂದ್ ವಾರಕ್ಕೆ 15,000 ಮಾಡ್ತಿಲ್ಲ ಅಲ್ವಾ? ಸೊ ಆ ಲೈಫ್ಗೂ ಈ ಲೈಫ್ಗೂ ಕಂಪಾರಿಸನ್ ಅಲ್ಲಾದ್ರೆ ಅವ್ರು ಹೇಳ್ದಂಗೆ ಕೇಳ್ದಂಗೆ ಕೆಲಸ ಮಾಡ್ಬೇಕು. ಇಲ್ಲಿ ಹಂಗಿಲ್ವಲ್ಲ, ನಮ್ ಕೆಲಸ ಇದ್ರೆ ದುಡ್ಡು ಬೇಕಾದ್ರೆ ಕೆಲಸ ಮಾಡ್ಬೇಕು, ಬೇಡಾದ್ರೆ ಅತಿಕಮ್ ಸುಮ್ಮನೆ ಮಾಡ್ಕೋಬೇಕು ಅಷ್ಟೇ. ಸೊ ಎಲ್ಲಾಗೆ ಸೂಪರ್ವೈಸರ್ ಮಾತು ಕೇಳ್ಬೇಕು, ಮ್ಯಾನೇಜರ್ ಮಾತು ಕೇಳ್ಬೇಕು, ಬಾಸ್ ಮಾತು ಕೇಳ್ಬೇಕು. ಇಲ್ಲಿ ಹಂಗಿರಲ್ಲ, ಶಿಫ್ಟ್ ಬುಕಿಂಗ್ ಮಾಡ್ಕೋ, ಲಾಗಿನ್ ಹಾಕೋ. ಏನಾದ್ರು ಐಡಿ ಪ್ರಾಬ್ಲಮ್ ಅಂದ್ರೆ 2 ದಿವಸ ಸಸ್ಪೆಂಡ್ ಮಾಡ್ಕೋತಾರೆ ಅಷ್ಟೇ. ಆಮೇಲೆ ಮತ್ತೆ 2 ದಿವಸ ಮನೇಲಿ ಕೂತ್ಕೊಂಡಿಲ್ಲ, ಬೇರೆ ಯಾವ್ದಾರ ಐಡಿ ಇದ್ರೆ ಝೊಮ್ಯಾಟೊ ರ್ಯಾಪಿಡೋ ಮಾಡ್ಕೊಂಡು ಆರಾಮ ಜೀವನ ನಡೆಸಬಹುದು. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಫೀಲ್ಡ್ ತುಂಬಾ ಹೆಂಗಂದ್ರೆ ಡೇಂಜರ್. ಹೌದು ಅಲ್ವಾ? ಗಾಡಿ ಮೇಲೆ ಇರ್ತೀವಿ, ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ. ಸೊ ಏನ್ ಹೇಳ್ದಿರ ಅವ್ರು ಹೆಂಗೆ ಹುಡುಗರು? ನಾವು ಅನುಭವಿಸಿದೀವಿ ಇದನ್ನ ಆದಾಗೆಲ್ಲ ಫುಲ್ ಎಲ್ಲ ಅಂದ್ರೆ ನಾರ್ಮಲ್ ನೋಡ್ತಾ ಇರ್ತೀವಲ್ಲ, ರೋಡ್ ಮೇಲೆ ಎಲ್ಲ ಆಕ್ಸಿಡೆಂಟ್ ಗಳಾಗ್ಲಿ, ಸೇಫ್ಟಿ ಆಗಿ ಫಸ್ಟ್ ಹೆಲ್ಮೆಟ್ ಹಾಕೊಳ್ಳಿ. ನಾನು ಉಳಿದಿರೋ ಕಾರಣ ನಾನು ಹೆಲ್ಮೆಟ್ ಹಾಕೊಂಡು ನಾವು 2 ಜನ ಆಗಿದ್ದು ಫ್ರೆಂಡ್ಸ್. ಏನಾಗಿತ್ತು? ಸಡನ್ ಆಗಿ ಅವ್ನು ಲೆಫ್ಟ್ ಸೈಡ್ ಬಂದು ಅದೇನಾಯ್ತು ಆಕ್ಸಿಡೆಂಟ್ ಆಗಿ ಸೆಕೆಂಡ್ ಅಲ್ಲಿ ಅದೇನಾಯ್ತು ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಲ್ಲ ಆಕ್ಸಿಡೆಂಟ್ ಹೆಂಗಾಗುತ್ತೆ ಅಂತ. ಸೊ ಅವಾಗ ನೀವು ಹೆಲ್ಮೆಟ್ ಆಗಿರೋದಕ್ಕೆ ಬಚಾವಾಗಿ ಇವಾಗ ಇದೀರಾ, ಇಲ್ಲ ಸುಭಾಷ್ ಇಲ್ಲ. ಆದ್ರೂ ಕೈಯಲ್ಲಿ ರಾಡ್ ಹಾಕಿದ್ರು ಇಲ್ಲಿ, ತೆಗ್ದಿದ್ದೀರಾ? ತೆಗ್ದಿದ್ರು ಅವಾಗ್ಲೇ 1.5-2 ತಿಂಗಳು ಇತ್ತು ಅಷ್ಟೇ. ಓಕೆ. ಈಗ ತುಂಬಾ ಜನ ಹೇಳೋದು ಅದೇ, ಈ ಫೀಲ್ಡ್ ಡೇಂಜರ್, ಇದು ಮರ್ಯಾದೆ ಇರಲ್ಲ, ಮರ್ಯಾದೆ ಬರ್ಬೇಡಿ ಅಂತಾರೆ ತುಂಬಾ ಜನ. ಬಟ್ ಆದ್ರೆ ನನ್ನ ಉದ್ದೇಶ ಏನಂದ್ರೆ, ಬರ್ಬೇಡಿ ಅನ್ನೋದಕ್ಕೆ ನಾವ್ ಯಾರು ಅಲ್ಲ ಅಲ್ವಾ? ಬರ್ಬೇಕಂದ್ರೆ ಅವ್ನ ಮನೆ ಪರಿಸ್ಥಿತಿ ಏನಿದೆಯೋ ಏನೋ, ನಾವು ಡೈರೆಕ್ಟ್ ಆಗಿ ನೀನ್ ಬರ್ಬೇಡಾಗು ಈ ಫೀಲ್ಡ್ ಸರಿ ಇಲ್ಲ ಅಂದ್ರೆ ಅದು, ಯಾಕಂದ್ರೆ ಅವ್ನ ಮನೆ ಪರಿಸ್ಥಿತಿಗೆ ಅವ್ನ್ ಬರ್ತಾ ಇರ್ತಾನೆ. ಸೊ ಅಂತವ್ರಿಗೆ ನೀನು ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬರೋರ್ಗ್ ಬನ್ನಿ, ಕೆಲಸ ಮಾಡಿ. ಬೆಂಗಳೂರಲ್ಲಿ ಅಂತೂ ಬೆಜ್ಜನ್ ದುಡ್ಡು ಮಾಡಬಹುದು. ಅಂದ್ರೆ ನಿಯತ್ತಿಂದ ದುಡ್ಡು ಮಾಡಿ, ಮೋಸ ಮಾಡ್ಬಿಟ್ಟು ಯಾರ್ದೋ ಬಕೆಟ್ ಇರೋದು, ಯಾರ ಕೈ ಕೆಳಗಡೆ ಕೆಲಸ ಮಾಡಕ್ ಹೋಗ್ಬಿಡಿ. ಯಾವ್ದು ಬಿಸ್ನೆಸ್ ಮಾಡಿರೋ ಕಂಪ್ನಿ ಹೋಗಿ, ಕಂಪ್ನಿ ಕೆಟ್ಟದಲ್ಲ, ಒಳ್ಳೆ ಕೆಲಸ ಅದು, ಒಳ್ಳೆ ಸಂಬಳ ಕೊಡ್ತಾರೆ. ನಮ್ಗೆ ಈ ಫೀಲ್ಡ್ ಇಷ್ಟ ಆಯ್ತು, ಈಗ ಈ ಫೀಲ್ಡ್ ಬಿಟ್ಟು ಬೇರೆ ಕಡೆ ಕೆಲಸ ಮಾಡಕ್ ಸೆಟ್ ಆಗ್ತಾ ಇಲ್ಲ. ಏನಕ್ಕೆ ಸೆಟ್ ಆಗ್ತಿಲ್ಲ? ಇವಾಗ ಇಲ್ಲಿ ಆರಾಮಾಗಿ 8-12 ಅವರ್ ಡ್ಯೂಟಿ ಮಾಡ್ಕೊಂಡು ಹೋಗ್ತಿದ್ವಾ, ಅಲ್ಲಿದ್ರು ಕಂಪ್ನಿನಲ್ಲಿ 8 ಅವರ್ ಡ್ಯೂಟಿ ಅಂತ ಹೇಳ್ತಾರೆ. 1 ಅವರ್ ಬೇಕು, 9 ಅವರ್ ಆಯ್ತು. ಇಲ್ಲಿಂದ ಮನೆಯಿಂದ ಹೋಗಕ್ಕೆ 1 ಅವರ್ ಬೇಕು, ಎಲ್ಲಿ ಬೇಕಾದ್ರೆ 11 ಅವರ್ ಅಲ್ಲಿ ನಮ್ಮ ಮನೆಯಿಂದ ಲಾಗಿನ್ ಮಾಡ್ಕೊಂಡು ಮನೆಯಲ್ಲ ಲಾಗ್ಔಟ್ ಮಾಡ್ಕೋತೀವಿ. ಬಂದ್ಬಿಟ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಆಗುತ್ತೆ, ಫ್ರೆಂಡ್ ಜೊತೆ ಟೀ ಕುಡ್ಕೊಂಡು ಎಲ್ಲ ಆರಾಮಾಗಿ ಊಟ ಮಾಡ್ಕೊಂಡು ಇರ್ತೀವಿ ಎಲ್ಲಿ ಬೇಕಾದ್ರು. ಆದ್ರೆ ಕಂಪ್ನಿಗಳು ಹಂಗಿಲ್ಲ, ಅವ್ರು ಹೇಳೋದು ಕೇಳ್ಬೇಕು, ಎಲ್ಲ ಮಾಡ್ಬೇಕಾಗತ್ತೆ ನಾವು. ಮತ್ತೆ ಇನ್ನೊಂದು, ಈ ಫೀಲ್ಡ್ ಅಲ್ಲಿ ಅಂದ್ರೆ ಈ ಕೆಲಸ ಮಾಡ್ತಾ ಇರ್ತೀವಲ್ಲ ಬ್ರೋ, ಈಗ ಈ ಗಾಡಿಯಲ್ಲಿ ಕುತ್ಕೊಂಡ್ ಏನು ಪ್ರಾಬ್ಲಮ್ ಆಗಲ್ವಾ? ತುಂಬಾ ಜನ ಡೌಟ್ಸ್ ಇದು. ನಾನು ಹೆಲ್ಮೆಟ್ ಹಾಕೋದು ನನ್ನ ಕ್ವಶನ್ಸ್ ನಿಮ್ಗೆ ಕೇಳ್ತಾ ಇಲ್ಲ, ಜನರ ಕ್ವಶನ್ಸ್ ನಿಮ್ ಹತ್ರ ಕೇಳ್ತಾ ಇರೋದು. ಅಂದ್ರೆ ಏನೋ ಪ್ರಾಬ್ಲಮ್ಸ್ ಆಗಲ್ಲ, ಎಲ್ಲರಿಗೂ ಹಾಗೆ ಆಗುತ್ತೆ. ಓಕೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ಬೆನ್ನು ನುಸ್ತೈತೆ, ಮೈಕೈ ನುಸ್ತೈತೆ ಅಂತ ಡ್ರಿಂಕ್ಸ್ ಮಾಡ್ತಾರೆ ನೈಟ್ ನಲ್ಲಿ. ಕಡಿಮೆ ಮಾಡಿ ಕುಡೀರಿ. ನಾವು ಆಲ್ಮೋಸ್ಟ್ ಯಾವಾಗಾದ್ರೂ ಮಾಡ್ತೀವಿ, ರೆಗ್ಯುಲರ್ ಆಗಂತೂ ಮಾಡಕ್ ಹೋಗಲ್ಲ, ಯಾವಾಗಾದ್ರೂ ಮಾಡ್ತೀವಿ, ಮಾಡಿ ಇಲ್ಲ ಅಂತ ಹೇಳಲ್ಲ. ಆದ್ರೆ ಜಾಸ್ತಿ ಮಾಡ್ಬಿಟ್ಟು ಒಬ್ಬೊಬ್ರು ಡ್ರಿಂಕ್ ಅಂಡ್ ಡ್ರೈವ್ ಡೆಲಿವರಿ ಬಾಯ್ಸ್ ಮಾಡ್ತಾರೆ, ನೋಡಿದೀನಿ ನಾನು ನೈಟ್ ಹೊತ್ನಲ್ಲಿ, ಕಣ್ಣಾರೆ ನೋಡಿದೀನಿ. ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ, ಅಂದ್ರೆ ಅವ್ರ ಲೆವೆಲ್ ಅಲ್ಲಿ ಇರ್ಬೇಕು ಅಷ್ಟೇ. ಆಮೇಲೆ ಈಗ ನೆಕ್ಸ್ಟ್ ಹೆಂಗೆ ಬ್ರೋ, ಏನ್ ನೆಕ್ಸ್ಟ್ ಫ್ಯೂಚರ್ ಅಂದ್ರೆ ಈಗ ಇಲ್ಲಿಂದ ಯಾವ್ದು ಈಗ ನೆಕ್ಸ್ಟ್ ಹೆಂಗೆ ಏನ್ ಮಾಡಬೇಕಂತ ನಿಮ್ ಫ್ಯೂಚರ್ ಪ್ಲಾನ್ ಏನಿದೆ? ನೆಕ್ಸ್ಟ್ ಫ್ಯೂಚರ್ ಪ್ಲಾನಿಂಗ್ ಏನಿಲ್ಲ, ಆರಾಮಾಗಿ ಮನೇಲಿ ಹೊಲದಲ್ಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತೀನಿ. ಅಂದ್ರೆ ಎಲ್ಲಿವರೆಗೂ ಹೋಗುತ್ತೆ ಎಲ್ಲರೂ ಮಾಡ್ತಾ ಇರ್ತೇನೆ. ನನ್ಗೆ ಎಲ್ಲಿಯವ್ರು ಬೆಂಗಳೂರು ಕೆಲಸ ಮಾಡ್ಬೇಕು, ಅಲ್ಲರೂ ಮಾಡೇ ಮಾಡ್ತೀನಿ. ಅದು 5 ವರ್ಷ ಆಗುತ್ತೋ 10 ವರ್ಷ ಆಗುತ್ತೋ ಗೊತ್ತಿಲ್ಲ, ಅಲ್ಲರೂ ಬೆಂಗಳೂರು ಮಾಡ್ತೀನಿ. ಅದಾದ್ಮೇಲೆ ಊರಲ್ಲಿ ಹೋಗ್ಬಿಟ್ಟು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಇರ್ತೀನಿ ಆರಾಮಾಗಿ. ಓಕೆ. ಅಂದ್ರೆ ಈಗ ನೀವು ಹೇಳೋ ಉದ್ದೇಶ ಏನಂದ್ರೆ, ಈಗ ನಿಮ್ ಪ್ರಕಾರ ಇರೋಷ್ಟು ದಿವಸ ಇಲ್ಲಿ ಬಂದು ದುಡ್ಡು ಮಾಡ್ಕೊಬೇಕು, ಆಮೇಲೆ ಹೋಗಿ ಊರಲ್ಲಿ ಸೆಟ್ಲ್ ಆಗ್ಬೇಕಂತೀರಾ ಅಲ್ವಾ? ಓಕೆ. ಆಮೇಲೆ ನೆಕ್ಸ್ಟ್ ಬರೋ ಹುಡುಗರು ಕೇಳೋದು, ಅರ್ನಿಂಗ್ಸ್ ನ ನಿಜವಾಗ್ಲೂ ಆಗುತ್ತಾ?
ಅದೇನೋ ತಾಳದ ಏನೋ ಐತಲ್ಲ ಗಾದೆ ಅದು, ತಾಳಿ ಏನೋ ಬಾಳೆ ಏನೋ ಅಂತ. ಯಾವನ್ ತಾಳ್ಮೆಯಿಂದ ಕೆಲಸ ಮಾಡ್ತಾನೆ ಹಾಗೆ ಆಗುತ್ತೆ. ನಾವು 12 ಅವರ್ 13 ಅವರ್ ಕೆಲಸ ಮಾಡಲ್ವಾ, ಹಾಗೆ ಮಾಡ್ಲೇಬೇಕು. ಅಂದ್ರೆ ದುಡ್ಡು ಬೇಕಾದ್ರೆ ಮಾಡೇ ಮಾಡ್ತಾನೆ. 12 ಅವರ್ 16 ಅವರ್ ಕೆಲಸ ಮಾಡ್ತಾರೆ. ನನ್ಗಿಂತ ಜಾಸ್ತಿ ಅರ್ನಿಂಗ್ಸ್ ಮಾಡೋರು ಇದಾರೆ. ನನ್ ಟೈಮಿಂಗ್ಸ್ ಅಲ್ಲೇ ಜಾಸ್ತಿ. ಯಾವ ತರ ಸ್ಪೀಡ್ ಆಗ್ಲಿ, ಗಾಡಿ ಸ್ಪೀಡ್ ಆಗಿ ಹೊಡಿಯಾರ ಕಂಟ್ರೋಲ್ ಮಾಡ್ಕೊಂಡು ಹೊಡಿರಿ ಅಷ್ಟೇ, ಅವ್ರ ಮೇಲೆ ಬಿಟ್ಟಿದ್ದು. ನೆಕ್ಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್, ಸೊ ಅದ್ರ ಬಗ್ಗೆ ಹೇಳಿದ್ರೆ ನೆಕ್ಸ್ಟ್ ಹೆಂಗ್ ತಗೊಂಡ್ ಹೋಗ್ಬೇಕು ಅನ್ಕೊಂಡಿದೀರ ಏನು? ಯಾಕಂದ್ರೆ ಈಗ ನಮ್ ಕಡೆಯಿಂದ ಒಂದು ಪ್ರಮೋಟ್ ಅನ್ಕೊಳ್ಳಿ, ಯಾಕಂದ್ರೆ ಬೆಳೆಯೋರ್ಗೆ ನಮ್ ಕನ್ನಡ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ಲೇಬೇಕು. ಓಕೆನಾ? ಯಾರೇ ಆಗ್ಲಿ, ಹುಡುಗ ಅಂತಲ್ಲ, ಇನ್ನೊಬ್ಬರ ಅಂತಲ್ಲ, ಯಾರೇ ಬರ್ಲಿ ನಮ್ ಕಡೆಯಿಂದ ಖಂಡಿತ ಸಪೋರ್ಟ್ ಇರ್ತದೆ. ಯಾಕಂದ್ರೆ ನಮ್ ಕಮ್ಯುನಿಟಿ ಬೆಳಿಬೇಕು. ನಮ್ ಕರ್ನಾಟಕದಲ್ಲಿ ಯೂಟ್ಯೂಬರ್ಸ್ ಅಂದ್ರೆ ಒಂದ್ ಲೆವೆಲ್ ಹೋಗ್ಬೇಕು ಅನ್ನೋದೇ ನಮ್ಮೊಂದು ಆಸೆ. ನೀವು ಹೇಳಿದ್ರಲ್ಲ, ನೀವು ಮಾಡ್ತಾ ಇರೋದು ಡೆಲಿವರಿ ಬಗ್ಗೆ ಮರ್ಯಾದೆ ಕೊಡಲ್ಲ ಅಂತ ಫಸ್ಟ್ ಕಾನ್ಸೆಪ್ಟ್ ಇತ್ತು ನಿಮ್ದು. ಹೌದು, ಮರ್ಯಾದೆ ಕೊಡಲ್ಲ ಅದ್ರಗೋಸ್ಕರ ಮಾಡ್ತಿದ್ವಿ ಅಂತ. ಮಾಡಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದ್ರ ಬಗ್ಗೆನು ಅವ್ರ ಡೆಲಿವರಿ ಬಾಯ್ಸು ಏನ್ ತಗೋತಾ ಇಲ್ಲ, ಏನದು ಅವೇರ್ನೆಸ್ ತಗೋತಾ ಇಲ್ಲ. ಹೆಲ್ಮೆಟ್ ಹಾಕೊಳ್ಳೋದಾಗ್ಲಿ, ಕ್ಯಾಪ್ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾರೆ, ಅವ್ರು ಹೆಲ್ಮೆಟ್ ಹಾಕೊಳ್ಳಲ್ಲ. ಮತ್ತೆ ಇನ್ನೊಂದು ಬ್ರೋ, ನಾವು ಎಷ್ಟೇ ಹೇಳಿದ್ರು ಅವ್ರ ತಲೆಗ್ ಬರ್ಬೇಕು ಬ್ರೋ. ಓಕೆನಾ? ನಾನು ಅವ್ರ ಮುಂದೆ ಹೋಗ್ಬಿಟ್ಟು ಫೋಟೋಸ್ ವಿಡಿಯೋಗಳು ಇನ್ನೋದ್ರ ನನ್ ಕಣ್ ಮುಂದೆ ಆಗಿರೋದು ವಿಡಿಯೋಸ್ಗಳು, ನೆಕ್ಸ್ಟ್ ಆನ್ ದಿ ಸ್ಪಾಟ್ ಡೆತ್ ಆಗಿರೋದು ಇದುವರೆಗೂ ಇದಾವೆ ನನ್ನ ಹತ್ರ. ಅಂದ್ರೆ ನಮ್ ಡೆಲಿವರಿ ಬಾಯ್ಸ್ ಹೆಂಗಂದ್ರೆ, ನೀವೇ ನೋಡಿ, ಫಾರ್ ಎಕ್ಸಾಂಪಲ್ ತಿಂಗಳಿಗೆ 35,000 ದುಡಿತಾ ಇದೀರಾ. ಇನ್ನೂ ಕಮ್ಮಿ ಅಂದ್ರೂ ತಿಂಗಳಿಗೆ 15,000 20,000 ದುಡಿತಾನೆ. 1,500,000 ಇಟ್ಟು ಒಂದು ಹೆಲ್ಮೆಟ್ ತಗೊಂಡ್ಬಿಟ್ರೆ ಅವ್ನ ಜೀವನಕ್ಕೆ ಅವ್ನಿಗೋಸ್ಕರ ಅಲ್ಲ, ಅವ್ರ ಅಮ್ಮ ಅವ್ರ ಫ್ಯಾಮಿಲಿ ಅವ್ರಿಗೋಸ್ಕರ ಯಾಕಂದ್ರೆ ಒಂದೇ ಒಂದು 5 ನಿಮಿಷ, ಜಸ್ಟ್ 5 ಮಿನಿಟ್ಸ್ ಯೋಚನೆ ಮಾಡಿ ನೋಡಿ. ನೀವು ನಿಮ್ ಮನೆಯವರ ಬಗ್ಗೆ ನೀವಿಲ್ಲ ಅಂದ್ರೆ ಏನೋ ಅವ್ರ ಪರಿಸ್ಥಿತಿ ಏನು? ಈಗ ನೀವು ಕಷ್ಟಪಟ್ಟಿರೋದು ನಿಮ್ ಮನೆಯವ್ರಿಗೋಸ್ಕರ, ಬಟ್ ನೀವೇ ಇಲ್ಲ ಅಂದ್ರೆ ನಿಮ್ ಮನೆಯವ್ರಿಗೆ ಏನು ಅಂತ. ಅಂದ್ರೆ ಈಗ ನೀವ್ ಅನ್ಕೊಂತಾರೆ ಕೆಲವರು, ಯಾರು ಡ್ರೈವ್ ಮಾಡಲ್ಲ. ನಮ್ಮ ಮನೆಯಲ್ಲಿ ಅಂದ್ರೆ ನಮ್ ಚಿಕ್ಕಪ್ಪ, ನಮ್ಮ ದೊಡ್ಡಣ್ಣ ಮತ್ತೆ ನಮ್ಮ ಮನೇಲಿ ಗೊತ್ತಿತ್ತು. ಅದ್ರ ಮನೆಯಲ್ಲಿ ಹೇಳಿದ್ದು ಒಂದೂವರೆ ದಿವಸ ಬಿಟ್ಟು ಆಕ್ಸಿಡೆಂಟ್ ಆಗಿರೋದು. ಸಡನ್ ಆಗಿ ಯಾರಿಗೂ ಹೇಳಲ್ಲ ಆತರ ಆಕ್ಸಿಡೆಂಟ್ ಆಗಿದೆ ಅಂತ. ಅದು ಆಗಲ್ಲ, ಬಟ್ ಏನಂದ್ರೆ ಹುಷಾರ ಗಾಡಿಯಲ್ಲಿ ಅಂತ ನಾವು ಗಾಡಿ ಓಡಿಸಿ. ಅಂದ್ರೆ ನಾವು ಎಷ್ಟೇ ನಿಮ್ ಹತ್ರ ಹೇಳ್ಕೊಳ್ಳೋದು, ಏನೊಂದು 500,000 ರೂಪಾಯಿ ಕೊಟ್ರೆ ಒಳ್ಳೆ ಹೆಲ್ಮೆಟ್ ಬರುತ್ತೆ. ಇದು ಕ್ವಾಲಿಟಿ ಇರೋದು ತಗೊಳ್ಳಿ. ಅಂದ್ರೆ ನಮ್ಮ ಹುಡುಗರು ಮೈಂಡ್ ಸೆಟ್ ಅಲ್ಲಿ ಹೆಂಗಿರ್ತದೆ ಅಂದ್ರೆ, ನಾವು ಎಷ್ಟೇ ಹೇಳಿದ್ರು ಅವ್ರ ಉದ್ದೇಶ ನಂತರ ಯಾರು ಗಾಡಿ ಓಡಿಸಲ್ಲ, ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಏನಿಲ್ಲ, ಕ್ಯಾಮ್ರಾಮನ್ CCTV ಫೋಕಸ್ ಕೊಡೋ ಜಲ್ದಿ ಅನ್ಕೊಂಡಿರ್ತಾರೆ. ಕ್ಯಾಮ್ರಾಮನ್ ಅಂದ್ರೆ ಕೇಸ್ಗಳು ಬೀಳ್ತಾವೆ. ಹೆಲ್ಮೆಟ್ ಹಾಕಿರ್ಬೇಕು. ಸುಮ್ನೆ 500 ರೂಪಾಯಿ ದುಡಿಯೋಕೋಸ್ಕರ 500 ರೂಪಾಯಿ ಅಲ್ಲಿ ಪೊಲೀಸರ ಕೈಲಿ ಎದ್ದು ಕೊಡ್ತೀರಾ? ದುಡ್ಡು ಅನ್ನೋದು ಪ್ರಶ್ನೆ ಇಲ್ಲ ಬ್ರೋ. ನನ್ನ ಇದೇನಂದ್ರೆ ಈಗ ಸೇಫ್ಟಿ ಫಸ್ಟ್, ನೆಕ್ಸ್ಟ್ ದುಡ್ಡು ದುಡ್ಡು. ಈಗ ನೀನೇ ಇಲ್ಲ ಅಂದ್ರೆ ನೀನು ದುಡ್ಡು ಇಟ್ಕೊಂಡು ಏನ್ ಮಾಡ್ತೀಯ? ನಿಮ್ ಮನೆಯವ್ರಿಗೂ ಆಗ್ಲಿ, ನೀನು ದುಡ್ಡು ಕೊಟ್ಟೆ ಒಂದ್ ಅದೇನಪ್ಪ, ನೀನ್ ಹೋಗೋ ಟೈಮಲ್ಲಿ ಒಂದ್ 50,000 ಕೊಟ್ಟು ಹೋಗ್ಬಿಟ್ರೆ 50,000 ಎಷ್ಟು ದಿವಸ ತಿಂತಾರೆ? ಮತ್ತೆ ನೀನಿಲ್ಲ ಅಂದ್ರೆ ಖರ್ಚು ಮಾಡ್ಬಿಡ್ತೀವಿ. ಮತ್ತೆ ನೀನೇ ಇಲ್ಲ, ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಅದು ಎಲ್ಲಾ ಹುಡುಗರಿಗೂ ಬರ್ಬೇಕಷ್ಟೇ ಅಲ್ವಾ? ಸೊ ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತೀರ ನಮ್ಮ ಹುಡುಗರಿಗೆ? ಏನ್ ಹೇಳಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಷ್ಟೇ. ಸ್ವಿಗ್ಗಿ ಆಗ್ಲಿ, ಝೊಮ್ಯಾಟೊ ಆಗ್ಲಿ, ಯಾವ್ದು ಫೀಲ್ ಡಿಲರ್ ನಿಮ್ ಫ್ಯಾನ್ಸ್ ಎಲ್ಲ ಕೇಳ್ತಾ ಇರ್ತಾರಪ್ಪ ನಮ್ಮ ಹುಡುಗರು ನಿಮ್ಮನ್ನ. ಹೇಳಿ, ತುಂಬಾ ಧನ್ಯವಾದಗಳು. ಮತ್ತೆ ಹಂಗೆ ನಿಮ್ ಚಾನಲ್ ಬಗ್ಗೆ ಹೇಳಿ. ನೀವ್ ಯಾಕೆ ಕೇಳ್ಬಿಡಿ, ಹೇಳಿ. ಅಂದ್ರೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿದೆ? ಈಗ ಹೆಸರು ಚೇಂಜ್ ಮಾಡ್ಬೇಕು. ನಿಮ್ಗೆ ಚಾನಲ್ ಲಿಂಕ್ ಕೆಳಗಡೆ ಕೊಡಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮುಂದೆ ಹೆಂಗೆ ಬ್ರೋ ಏನಾದ್ರು ಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಒಂದೊಂದ್ ಮಂತ್ದು ಫುಲ್ ಆಗಿ ಒಂದ್ ಚಾನಲ್ ಮಾಡ್ತಿರಲ್ಲ, ನಾರ್ಮಲ್ ಇಷ್ಟು ಹೊಡಿಬೇಕಷ್ಟು. ನಾನು ಫುಲ್ 1 ಮಂತ್ ಅಂದು ಹೇಳ್ಕೊಡಿ ಅಂದ್ರೆ ಹೇಳ್ತೀನಿ ಅಂತ ಹೇಳ್ತಾ ಇರೋದು. ಫುಲ್ 1 ಮಂತ್ ಒಂದ್ ಸ್ವಿಗ್ಗಿದಲ್ಲಿ ಅಷ್ಟೇ. ಮತ್ತೆ ಝೊಮ್ಯಾಟೊಗೆ ಮತ್ತೆ ನಮಗಾಗಲ್ಲ, ಬೇರೆ ಆಪ್ಗಳು ಆಗಲ್ಲ. ಇದ್ದಿದ್ದು ಹೇಳ್ತಾರೆ, ಅದನ್ನ ಮಾಡಿ ತೋರಿಸಿ ಇದನ್ನ ಮಾಡಿ ತೋರಿಸಿ, ಆಗಲ್ಲ ನಮ್ ಕೈಲಿ. ಬರೀ ಸ್ವಿಗ್ಗಿದಲ್ಲೇ ಮಾತ್ರ ಮಾಡಿ ಅಂದ್ರೆ ಮಾಡ್ತೀನಿ. ಅಂದ್ರೆ 1 ಮಂತ್ ಕಂಟಿನ್ಯೂ ಅಂದ್ರೆ ಒಂದ್ 4-5 ದಿವಸ ರಜಾ, ಟೋಟಲ್ 1 ಮಂತ್ ಇಟ್ಕೊಳ್ಳಿ, ಒಂದ್ 30 ದಿವಸ ಅಂದ್ರೆ ಒಂದ್ 26 ದಿವಸ ಕೆಲಸ ಮಾಡಿರ್ತೀನಿ. 1 ವೀಕ್ 1 ಮಂತ್ ಅಲ್ಲಿ ಎಷ್ಟು ದುಡಿಬಹುದು ಒಬ್ಬ ಡೆಲಿವರಿ ಬಾಯ್ ಅಂತ ತೋರಿಸ್ಕೊಡ್ತೀನಿ. ಅದಾಗ ಹೇಳ್ತೀನಿ ಅಂತ ಹೇಳ್ತಾರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಅಂದ್ರೆ ನೆಕ್ಸ್ಟ್ ಮಂತ್ ಇಂದ ಪ್ಲಾನಿಂಗ್ ಐತೆ. ಅಂದ್ರೆ ನಮ್ ಹತ್ರ ಇರೋ ಒಂದೇ ಫೋನು, 2 ಫೋನು ಇಲ್ಲ, ಒಂದು GoProನೂ ಏನಿಲ್ಲ. ಆದ್ರೂ ಫ್ರೆಂಡ್ಸ್ ಕೇಳಿದ್ರೆ ಕೊಡ್ತಾರೆ. ಜಜನ್ ಆಗ್ಲಿ, ಇವ್ರಾಗ್ಲಿ ಕೊಡ್ತಾರೆ. ಮತ್ತೆ ರವಿ ಅವರು, ಇವ್ರು ಕೊಟ್ಟಿಲ್ಲ ಬಿಡಿ, ಅವರು ಕೆಲ್ಸದಲ್ಲಿ ಇರ್ತಾನೆ, ಅವ್ನು ಹಾಕಿ ಆಲ್ಮೋಸ್ಟ್ ರವಿ ನಾಯಕ್ ಅವ್ರು ಕೊಟ್ಟವ್ರೆ. ಅವ್ರಿಗೂ ತುಂಬಾ ಥ್ಯಾಂಕ್ ಯು. ಎಲ್ಲರೂ ಜಜನಗೂ ಥ್ಯಾಂಕ್ ಯು. GoPro ಕೊಟ್ಟಿದ್ದಕ್ಕೆ ಒಂದೊಂದು ವೀಕ್ ತರ ಕೊಟ್ಬಿಟ್ಟವ್ರೆ. ನಂಬ್ಕೊಂಡು 35,000 40,000 ಯಾರು ಕೊಡ್ತಾರೆ ಈಗಿನ ಕಾಲದಲ್ಲಿ? ಫೋನೇ ಪಕ್ಕದಲ್ಲಿ ಫೋನ್ ಕೊಡೋದ್ರ ಕೊಡಲ್ಲ ಈಗಿನ ಜನ. ಕೊಡಲ್ಲ. ಹೌದು, ಆತರ ಫ್ರೆಂಡ್ಸ್ ಇದಾರೆ. ಓಕೆ ಸ್ನೇಹಿತರೆ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಸೊ ಮುಗಿಸೋಕ್ಕೂ ಮುಂಚೆ ಈ ವಿಡಿಯೋನ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ಸುಭಾಷ್ ಅವ್ರ ಚಾನಲ್ ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತಾರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ. ಸೊ ನಾವೆಲ್ಲ ಲೈಕ್ ಲೋಕಲ್ ಆಗಿ ಜಾಸ್ತಿ ನಾವು ಎಂಟರ್ಟೈನ್ ಮಾಡಕ್ ಹೋಗಲ್ಲ ನಾವು, ಯಾಕಂದ್ರೆ ನಮಗ್ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ. ಬಟ್ ಆದ್ರೆ ಇವ್ರಂತೂ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ.
ಓಕೆನಾ? ಎಷ್ಟು ನಿಮ್ ಬೋಲ್ಡ್ ಚಾನಲ್ ಚಾನಲ್ ಹೆಸರಲ್ಲಿ ಬಿಡು ಹಂಗೆ. ಇವಾಗ ಸದ್ಯಕ್ಕೆ ಏನಂತಾರೆ ಬಾಗುರು ಫಾಲೋ ಮಾಡು. ಅದಕ್ಕೆ ಹಿಂಗೆ ಒಂದು ad ಹಾಕಿದ್ದೀನಿ, ಒಂದೊಂದು ನಿಮಿಷ. ಅದಕ್ಕೆ ಏನಂತಾರೆ At the rate. ಬಾಗುರು ಫಾಲೋ ಮಾಡು ಅಂದ್ರೆ ಯೂಟ್ಯೂಬ್ ಹೆಸರು ಚೇಂಜ್ ಮಾಡ್ಬೇಕು ಅನ್ಕೊಂಡಿದೀನಿ. ಸುಮ್ನೆ ಅದೇ ಹೇಳಿದ್ನಲ್ಲ, ಮಸ್ಕರಿ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಸುಮ್ಮನೆ ಬಾಗುರು ಫಾಲೋ ಮಾಡು. ಯಾರೋ ಕಮೆಂಟ್ ಮಾಡಿದ್ರು, ಏನ್ ಗುರು ಬಾಗುರು ಫಾಲೋ ಮಾಡಿದ್ರೆ ಒಂದು ವಿಡಿಯೋ ಹಾಕ್ತಾನೆ ಅಂತ. ಏನ್ ಮಾಡಿ ಒಂದೇ ಫೋನ್ ಐತೆ, ಇದಕ್ಕೆ ಎಲ್ಲಾರೆ ಬೇರೆ ತರ ಮಾಡೋ ಸ್ಕ್ರೀನ್ ರೆಕಾರ್ಡ್ ಆತರ ಏನಾದ್ರು ಮಾಡ್ತೀನಿ. ಈಗ ನೇಮ್ ಚೇಂಜ್ ಮಾಡ್ತಾರೆ ಮುಂದಿನ ದಿನದಲ್ಲಿ. ಸೊ ದಯವಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡ್ದಂಗೆ ಅವ್ರಿಗೂ ಸಪೋರ್ಟ್ ಮಾಡಿ. ಯಾಕಂದ್ರೆ ಅವ್ರುನು ಒಂದು ಹೊಸ ರೀತಿಯಲ್ಲಿ ತಗೊಂಡು ವಿಡಿಯೋಸ್ ಮಾಡ್ತಾರೆ. ನಾವೆಲ್ಲ ಒಂದ್ ಸ್ವಲ್ಪ ಮಸ್ಕರಿ ಕಮ್ಮಿ, ಅವ್ರದ್ದು ಸ್ವಲ್ಪ ಜಾಸ್ತಿ. ನಮ್ಮನ್ನ ಗೋಳಾಯ್ಕಂತಾರೆ. ನಿಜ ಹೇಳ್ಬೇಕಂದ್ರೆ ಆಫ್ ದ ಕ್ಯಾಮ್ರಾ ನಮ್ಮನ್ನ ಎಷ್ಟು ಗೋಳಾಯ್ಕಂತಾರೆ ಅಂದ್ರೆ ಪಾಪ ಸುಬ್ಬನೇ ಸಾಕ್ಷಿ. ಹತ್ಕೊಂಡ್ಬಿಡ್ತಾರೆ ಒಂದೊಂದ್ಸರಿ. ಏನ್ ಮಗ ಏನ ಇಷ್ಟೆಲ್ಲ. ಓಕೆ ಸ್ನೇಹಿತರೆ, ಸೊ ಬೈ, ಧನ್ಯವಾದಗಳು.